ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆಯ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ, ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಕೆಲವರೇ, ಇವತ್ತಿನ ನಮ್ಮ ಅಭಿಪ್ರಾಯಗಳನ್ನ ನೀಡುವಂತಹ ಅನುಭವ ಕಾರ್ಯಕ್ರಮದಲ್ಲಿ ಯಾವೊಂದು ವಿಷಯದ ಬಗ್ಗೆ ನಮ್ಮ ಹಿರಿಯರು ಅಭಿಪ್ರಾಯ ನೀಡ್ತಿದ್ದಾರೆ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಕೆಲವರೇ, ಇವತ್ತು ನಮಗೆ ಡಾಕ್ಟರ್ ಆನಂದ್ ಅವರಿದ್ದಾರೆ. ಇವರು ಜೀರಿಯಾಟ್ರಿಕ್ ಕೇರ್ ಬಗ್ಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಹಾಗೆ ಈ ಕಾರ್ಯಕ್ರಮ ಕೇಳಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ನಮ್ಮೊಂದಿಗೆ ಸಾಕಷ್ಟು ಹಿರಿಯ ನಾಗರಿಕರಿದ್ದಾರೆ. ಖಂಡಿತ ಈ ಒಂದು ಕಾರ್ಯಕ್ರಮ ತುಂಬನೇ ನಮ್ಮ ಹಿರಿಯರಿಗೆ ಇಷ್ಟವಾದಂತಹ ಕಾರ್ಯಕ್ರಮ ಅಂತ ಹೇಳಬಹುದು. ಏಕೆ ಅಂದರೆ ವಯಸ್ಸಾದಂತೆ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತಹ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳ ಬಗ್ಗೆ ಮುಖ್ಯವಾಗಿ ಇಲ್ಲಿ ಮಾತನಾಡಿದ್ದಾರೆ ಡಾಕ್ಟರ್ ಆನಂದ್ ಅವರು. ಹಾಗಾಗಿ ಈ ಕಾರ್ಯಕ್ರಮನ ಕೇಳಿ ಸಾಕಷ್ಟು ಜನ ಅವರ ಅಭಿಪ್ರಾಯಗಳನ್ನ ನೀಡಿದ್ದಾರೆ. ಬನ್ನಿ ಹಾಗಾದರೆ ಇವತ್ತಿನ ಕಾರ್ಯಕ್ರಮನ ಅನುಭವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆನಂದ್ ಅವರ ಮಾತು ಕೇಳೋಣ. ಹಾಗೆ ಈ ಕಾರ್ಯಕ್ರಮ ಕೇಳಿದ ನಂತರದಲ್ಲಿ ನಮ್ಮ ಹಿರಿಯರು ಏನೆಲ್ಲ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ವಿಷಯವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ಬರೋಣ. ಜೀರಿಯಾಟ್ರಿಕ್ ಅಂದ್ರೆ ನಾವು ಕನ್ನಡ ಭಾಷೆದಲ್ಲಿ ಹೇಳಿದ್ರೆ ಹಿರಿಯ ನಾಗರಿಕರು. ಇದು ಶಬ್ದ ಬಂದಿದ್ದು ಗ್ರೀಕ್ ವರ್ಡ್ ಇಂದ. ಜಿರಾಸ್ ಮೀನ್ಸ್ ಓಲ್ಡ್ ಮ್ಯಾನ್. ನಾವು ಜಿರಿಯಾಟ್ರಿಕ್ ಅಂದ್ರೆ ವೃದ್ಧಾಪ್ಯ ಅಥವಾ ಹಿರಿಯ ನಾಗರಿಕರು ಅಂದ್ರೂ ಕೂಡ ಒಂದು ಸರಳ ರೀತಿಯಾದ ಅದರದ್ದು ಅರ್ಥ. ಜಿರಿಯಾಟ್ರಿಕ್ ಹಿರಿಯ ನಾಗರಿಕರಲ್ಲಿ ನಾವು ಭಾರತದಲ್ಲಿ 60 ವರ್ಷ ನಂತರ ಮೇಲ್ಪಟ್ಟವರು ಹಿರಿಯ ನಾಗರಿಕರಂತ ಪರಿಗಣಿಸ್ತಾರೆ. ಇವರಿಗೆ ನಾವು ಹಿರಿಯ ನಾಗರಿಕರು ಅಂತೀವಿ. ಇವರಲ್ಲಿ ಆಗುವ ಕಾಯಿಲೆಗಳು, ಅದರ ಬಗ್ಗೆ ಸಂಶೋಧನೆ ಮಾಡೋದು, ಅದಕ್ಕೆ ಉಪಚಾರ ಕೊಡೋದು ಜಿರಿಯಾಟ್ರಿಕ್ ಮೆಡಿಸಿನ್. ಹಿರಿಯ ನಾಗರಿಕರಲ್ಲಿ ಸಾಮಾಜಿಕ ತೊಂದರೆ ಇದ್ದಲ್ಲಿ
ಅದ್ರಲ್ಲಿ ನಾವು ಜಿರಾಂಟಾಲಜಿ ಅಂತೀವಿ. ಸೊ ಬೇಸಿಕಲಿ ಜಿರಿಯಾಟ್ರಿಕ್ ಅಂದ್ರೆ ಜಿರಿಯಾ ಅಂದ್ರೆ ಓಲ್ಡ್, ನಮ್ದು ಗ್ರೀಕ್ ಭಾಷೆಯಲ್ಲಿ. ನಾವು ಸರಳ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹಿರಿಯ ನಾಗರಿಕರು ಅಂತ ಹೇಳ್ಬೋದು. ವಯೋವೃದ್ಧರ ಸಮಸ್ಯೆಗಳಿಗೆ ಕಾರಣಗಳೇನು ಅಂತ, ಅಂದ್ರೆ ವಯಸ್ಸಾದವ್ರಿಗೆ ಸಮಸ್ಯೆಗಳಿದ್ರೆ ಅದಕ್ಕೆ ಕಾರಣಗಳೇನು ಅಂತ ತಿಳಿಸ್ಕೊಡಿ ಸರ್. ಕೇವಲ ಹಿರಿಯರಲ್ಲೇನೆ ವೈದ್ಯಕೀಯ ಪ್ರಾಬ್ಲಮ್ ಬರ್ತಾವಂತಲ್ಲ, ಚಿಕ್ಕ ಮಕ್ಕಳಲ್ಲಿ ಕೂಡ ಬರುತ್ತೆ, ಹಿರಿಯ ವಯಸ್ಸಲ್ಲಿ ಬರುತ್ತೆ, ಅಥವಾ ಹಿರಿಯ ನಾಗರಿಕರಲ್ಲೂ ಕೂಡ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬರ್ತಾ ಇರ್ತವೆ. ಇದು ಕೆಲವೊಂದು ಕಾಯಿಲೆಗಳು ಈ ಕೆಲವು 40-50 ವರ್ಷಕ್ಕೆ ಬರ್ತವೆ. ಉದಾಹರಣೆಗೆ ಸಕ್ಕರೆ ಕಾಯಿಲೆ ಅಥವಾ ರಕ್ತದ ಒತ್ತಡ. ಇವು 10-15 ವರ್ಷ ಆದ ನಂತರ ನಾವು ಯಾವಾಗ ಹಿರಿಯ ನಾಗರಿಕರ ಪರಿಗಣಿಸ್ತೀವಿ, ಅವರಲ್ಲಿ ಅದರ ದುಷ್ಪರಿಣಾಮಗಳು ಕಂಡು ಬರ್ತವೆ. ಇದು ಒಂದು ಮಹತ್ವದ ವಿಷಯ. 45 ಅಥವಾ 50ನೇ ವಯಸ್ಸಲ್ಲಿ ಒಬ್ಬರಿಗೆ ಯಾವ್ದಾದ್ರು ಸಕ್ಕರೆ ಕಾಯಿಲೆ ಅಥವಾ ರಕ್ತ ಒತ್ತಡ ಅನ್ನೋದು ಕಾಯಿಲೆ ಇದ್ದಲ್ಲಿ, ಇವರು ಯಾವಾಗ 65 ಅಥವಾ 70 ವರ್ಷ ಬರ್ತಾರೆ, ಅವರಿಗೆ ಹೃದಯಘಾತ ಅಥವಾ ಕಣ್ಣು ಮಂಜಾಗೋದು, ಕಣ್ಣು ಕಳ್ಕೊಳ್ಳೋದು, ಕಿಡ್ನಿ ವೈಫಲ್ಯ ಆಗೋದು, ಇಂಥವು ನಾನಾ ತರದ ಕಾಯಿಲೆಗಳು ಬರ್ತವೆ. ಇದು ಒಂದಂದ್ರೆ ನಮ್ಮಲ್ಲಿ 40 ವರ್ಷಕ್ಕೆ 50 ವರ್ಷಕ್ಕೆ ಕಾಯಿಲೆ ಇದ್ದಿದ್ದು ಮುಂದಡೆ ಹೋಗಿ ಇದರ ದುಷ್ಪರಿಣಾಮಗಳನ್ನು ಹಿರಿಯ ನಾಗರಿಕರಲ್ಲಿ ಕಂಡು ಬರ್ತವೆ. ಒಂದನೇದು. ಎರಡನೇದಂದ್ರೆ ಕೆಲವೊಂದು ರೋಗಗಳು ಹಿರಿಯ ನಾಗರಿಕರಿಗಾಗಿ ಮೀಸಲಾತಿ ಇಡಲಾಗಿರ್ತದೆ. ನಾವು ಒಂದಂದ್ರೆ ಮರುಳುತನ. ಇದು 70-80 ವಯಸ್ಸಾದವರಿಗೆ, 85 ನಂತರ ಆದವರಿಗೆ ಮರುಳುತನ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತದೆ. ಈಗ ಡಿಮೆನ್ಷಿಯಾ ಅಂತೀವಿ, ಡಿಮೆನ್ಷಿಯಾ ಅಥವಾ ಮರುಳುತನ. ಅಲ್ಝೈಮರ್ಸ್ ಕಾಯಿಲೆ ಅದಕ್ಕೆ ಒಂದು ಅತಿ ಕಾಮನ್ ಕಾಯಿಲೆ ಕಾರಣ ಅಂದ್ರೆ ಅಲ್ಝೈಮರ್ಸ್ ಕಾಯಿಲೆ. ಎರಡನೇದಂದ್ರೆ ಪಾರ್ಕಿನ್ಸನ್ಸ್. ಯಾವತ್ತು ಅವರು ಕೈಯೊದ್ದು ನಡ್ಕೋತಾ ಇರ್ತಾರೆ, ಅವರಿಗೆ ಪಾರ್ಕಿನ್ಸನ್ಸ್ ಕಾಯಿಲೆ ಆಗುತ್ತೆ. ಇದೆಲ್ಲ ಈ ಕೆಲವೊಂದು ಕಾಯಿಲೆಗಳು ಹಿರಿಯ ನಾಗರಿಕರಲ್ಲಿಯೇ ಕಂಡು ಬರುತ್ತೆ. ಕೆಲವೊಂದು ಕ್ಯಾನ್ಸರ್ಗಳಾಗ್ಲಿ, ಗಂಡು ಮಕ್ಕಳಲ್ಲಿ ಹಿರಿಯ ಗಂಡಸರಲ್ಲಿ ಪ್ರೋಸ್ಟೇಟ್ ಗ್ರಂಥಿ ಬೆಳವಣಿಗೆ ಆಗ್ಲಿ, ಆಮೇಲೆ ಮೊಳಕಾಲು ಸೋಯೋದು, ನೀ ಜಾಯಿಂಟ್ ಆರ್ಥರೈಟಿಸ್ ಆಗ್ಲಿ, ಕ್ಯಾಟರಾಕ್ಟ್ ಕಣ್ಣ ಮೇಲೆ ಪರಿ ಬರೋದು, ಇವು ಎಲ್ಲ ರೋಗಗಳು ಹಿರಿಯ ನಾಗರಿಕರಲ್ಲಿಯೇ ಬರುವ ರೋಗಗಳು. ಇದಕ್ಕೆ ಕಾರಣ ಅಂತ ಹಿಂಗ ನಮ್ಮ ಎಷ್ಟೊಂದು ಕಾರಣಗಳು, ನಾವು ಕೆಲವೊಂದು ಕಾರಣಗಳು ನಮ್ಮ ಜೀನ್ಸ್ ಅಲ್ಲಿ ಇರ್ತವೆ, ಕೆಲವೊಂದು ಕಾರಣಗಳು ನಮ್ಮ ಜೀವನ ಶೈಲಿ ಇದ್ದ ಬರ್ತವೆ. ಎಷ್ಟೋ ಜನ ಮದ್ಯಪಾನ ಮಾಡ್ತಾರೆ, ಸ್ಮೋಕಿಂಗ್, ಆಲ್ಕೋಹಾಲ್, ಆಮೇಲೆ ಅವರ ಜೀವನ ಶೈಲಿ ತುಂಬಾ ಬ್ಯುಸಿ ಇರ್ತಾರೆ, ಯಾವತ್ತೂ ಒಂದು ಟೈಮ್ ಶೇರ್ ಊಟ ಮಾಡೋದಿಲ್ಲ, ಹೆಚ್ಚಿನ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ಕೂಡ ಅವ್ರಿಗೆ ಕಾಯಿಲೆ ಬರೋ ಚಾನ್ಸಸ್ ಇರ್ತವೆ. ಆಮೇಲೆ ಈಗಿನ ಜೀವಶೈಲಿಯಲ್ಲಿ ಮಾನಸಿಕ ಒತ್ತಡ, ಹಿರಿಯ ನಾಗರಿಕರಲ್ಲಿ ಮಾನಸಿಕ ಒತ್ತಡದಿಂದ ಆಗುವ ಕಾಯಿಲೆಗಳು ಹೆಚ್ಚಾಗಿ ಕಂಡು ಬರ್ತವೆ. ಇದರಲ್ಲಿ ಒಂಟಿತನ ಆಗ್ಲಿ, ಖಿನ್ನತೆ ಆಗ್ಲಿ, ಇಂಥವೆಲ್ಲ ಇದಕ್ಕೆ ಕಾರಣ ಏನು? ಕಾರಣ ಹೆಚ್ಚಾಗಿ ನಮ್ಮಲ್ಲಿ ಇರುತ್ತೆ, ಹಿರಿಯ ನಾಗರಿಕರಲ್ಲಿ ಇರುತ್ತೆ. ಒಂದು ಅವರು ಜೀನ್ಸ್ ಅಲ್ಲಿ ಇರುತ್ತೆ, ಅಥವಾ ಒಂದು ಪರಂಪರವಾಗಿ ಮನೆಯಲ್ಲಿ ಯಾರಿಗಾದ್ರೂ ಸಕ್ಕರೆ ಕಾಯಿಲೆ ಇದ್ದರೆ ಅವ್ರ ಮಕ್ಕಳಿಗೆ ಬರ್ತವೆ, ಅವ್ರ ಮೊಮ್ಮಕ್ಕಳಿಗೆ ಬರ್ತವೆ, ಹಿಂಗೆ ಹಡ್ಕೋತಾ ಹೋಗ್ತದೆ. ಹಾಗೆ ಇವರಲ್ಲಿ ಕೂಡ ಬಂದಿದೆ. ಕೆಲವೊಂದು ಕಾಯಿಲೆ ಕೇವಲ ಹಿರಿಯ ನಾಗರಿಕರಲ್ಲಿಯೇ ಬರುವ ಕಾಯಿಲೆಗಳು ಇದಾವೆ. ನಾನು ಹೇಳಿದೆ ನಿಮಗೆ, ಡಿಮೆನ್ಷಿಯಾ ಆಗ್ಲಿ, ಅಥವಾ ಅಲ್ಝೈಮರ್ಸ್, ಪಾರ್ಕಿನ್ಸನ್ಸ್ ಕಾಯಿಲೆ ಆಗ್ಲಿ, ಪ್ರೋಸ್ಟೇಟ್ ಗ್ರಂಥಿ ಬೆಳವಣಿಗೆ ಆಗ್ಲಿ, ಕಣ್ಣ ಮೇಲೆ ಪರಿ ಬರೋದು, ಕ್ಯಾಟ್ರಾಕ್ಟ್ ಆಗ್ಲಿ, ಇಂಥವೆಲ್ಲ ಕಾರಣಗಳು ಹಿರಿಯ ನಾಗರಿಕರಲ್ಲಿ ಬರ್ತವೆ. ಇದಕ್ಕೆ ಆಮೇಲೆ ಸಕ್ಕರೆ ಕಾಯಿಲೆ, ರಕ್ತ ಒತ್ತಡ, ಹೃದಯಘಾತ, ಇವೆಲ್ಲ ಜೀವನ ಶೈಲಿ ಪ್ರಕಾರ ನಾವು ಅವು ಕಾಯಿಲೆಗಳನ್ನು ನಮ್ಮ ಈ ಆರೋಗ್ಯದಲ್ಲಿ, ನಮ್ಮ ಶರೀರದಲ್ಲಿ ಬರ್ತವೆ. ಒಂದು ಉದಾಹರಣೆಗೆ ಒಂದು ಹೇಳುದಂದ್ರೆ, ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಓನ್ ಹೆಲ್ತ್. ಅಂದ್ರೆ ನಾವು ನಮ್ಮ ಶರೀರದ ಅಥವಾ ಆರೋಗ್ಯದ ಲೇಖಕರು, ನಾವೇ ನಮ್ಮ ಆರೋಗ್ಯಕರ ಲೇಖಕರು ಅಂತ ಒಬ್ರು ಕವಿಯರು ಹೇಳಿದ್ದಾರೆ. ಅದರಲ್ಲಿ ನಾವು ನಮ್ಮ ಆರೋಗ್ಯಕ್ಕೆ ನಾವು ಹೇಗೆ ನಾವು ಶರೀರವನ್ನು ಕಾಳಜಿ ತಗೊಳ್ತೀವಿ, ಆರೋಗ್ಯ ದೃಷ್ಟಿಯಿಂದ ನಾವು ಹೇಗೆ ನಮ್ಮ ಕಾಳಜಿ ತಗೋತೀವಿ, ಆ ಪ್ರಕಾರ ಕಾಯಿಲೆಗಳು ಬರೋದಿಲ್ಲ. ನಾವು ನಿರ್ಲಕ್ಷ್ಯ ಮಾಡದಲ್ಲಿ ಕಾಯಿಲೆಗಳು ಬರ್ತವೆ. ಇಲ್ಲಿ ನಮ್ಮ ಜೊತೆ ಲಕ್ಷ್ಮಿ ಅನ್ನೋರು ಇದ್ದಾರೆ. ಜಿರಿಯಾಟ್ರಿಕ್ ಕೇರ್ ಬಗ್ಗೆ ಅವರು ಒಂದು ಪ್ರೋಗ್ರಾಮ್ ಅನ್ನ ಕೇಳಿಸ್ಕೊಂಡಿದ್ದಾರೆ. ಹಾಗಾದ್ರೆ ಅವರ ಒಂದು ಫೀಡ್ಬ್ಯಾಕ್ ಹೇಗಿದೆ, ಹಿರಿಯ ನಾಗರಿಕರ ಹಾರೈಕೆ ಬಗ್ಗೆ ಕೇಳಿಸ್ಕೊಂಡ್ರು ಅಂತ ನಮ್ಮೊಟ್ಟಿಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗಾದ್ರೆ ಏನೆಲ್ಲ ತಿಳಿಸ್ಕೊಡ್ತಾರೆ, ಅವರು ಯಾವ ರೀತಿ ಒಂದು ಪ್ರೋಗ್ರಾಮ್ ಕೇಳಿಸ್ಕೊಂಡಿದ್ದಾರೆ ಅಂತ ಅವರನ್ನೇ ಕೇಳಿ ಬರೋಣ. ಲಕ್ಷ್ಮಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ಲಕ್ಷ್ಮಿ ಅಂತ. ಕಾರ್ಯಕ್ರಮದಲ್ಲಿ ಒಂದು ಪ್ರೋಗ್ರಾಮ್ ಕೇಳಿಸ್ಕೊಂಡಿದ್ದೆ. ಅದರಲ್ಲಿ ಡಾಕ್ಟರ್ ಆನಂದ್ ಅವರು ಹಿರಿಯ ನಾಗರಿಕರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಹಿರಿಯ ನಾಗರಿಕರಿಗೆ ಯಾವ ರೀತಿ ಅವ್ರಿಗೆ ನೋಡ್ಕೋಬೇಕು, ಯಾವ ರೀತಿ ಅವ್ರಿಗೆ ಆರೈಕೆ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ
ತಿಳಿಸ್ಕೊಟ್ಟಿದ್ದಾರೆ ಆನಂದ್ ಅವರು. ಹಿರಿಯ ನಾಗರಿಕರಿಗೆ ಕಾಯಿಲೆಗಳು ಏನೆಂದರೆ, ಅವ್ರಿಗೆ 40 ವರ್ಷ ಮೇಲ್ಪಟ್ಟವರಿಗೆ ಕಾಯಿಲೆಗಳು ಬರುತ್ತದೆ. BP, ಶುಗರು, 70-80 ವರ್ಷ ಮೇಲ್ಪಟ್ಟವರಿಗೆ ಮರಗಳು ಅಂದರೆ ಮರ್ತೋಗೋ ಕಾಯಿಲೆ, ಆ ಥರ ಕಣ್ಣು ಒಂಥರ ಪೊರೆ ಇದಾಗೋದು ಬರುವುದು, ಆಮೇಲೆ ಜಾಯಿಂಟ್ ಪೈನು, ಮಾಂಸಖಂಡ, ಕಾಲು ಇದರಲ್ಲೆಲ್ಲ ಬರುತ್ತಲ್ಲ ಆ ಥರ ಬರೋದು. ಮಾನಸಿಕ ಅಂದರೆ ಚಿಂತೆ, ಒಂಥರ ಏನೋ ಒಂದು ಇದಲ್ಲಿ ಇರೋದು, ಒತ್ತಡ ಆ ಥರ ಹೆಚ್ಚಾಗಿ ಬರುತ್ತದೆ. ಹೃದಯಾಘಾತ ಆ ಥರ ಚಿಂತೆ ಮಾಡಿದಾಗ ಈ ಥರ ಎಲ್ಲ ಬರುತ್ತೆ. ಇದ್ರ ಬಗ್ಗೆ ಡಾಕ್ಟರ್ ಆನಂದ್ ಅವರು ತಿಳಿಸ್ಕೊಟ್ರು. ಅದಕ್ಕೆ ಯಾವ ಥರ ಕಾಯಿಲೆಯಿಂದ ಮುಕ್ತರಾಗ್ಬೋದು ಅನ್ನೋದನ್ನು ಅವರು ತುಂಬ ತಿಳುವಳಿಕೆಯಿಂದ ಹೇಳ್ಕೊಟ್ರು. ಸೋಯಾಸಿಸ್ ಬಗ್ಗೆ ತಿಳಿಸ್ಕೊಟ್ರು. ಅಂದರೆ ಚಳಿಗಾಲದಲ್ಲಿ ಮತ್ತೆ ಜಾಸ್ತಿ ಆಗುತ್ತೆ, ಆವಾಗ ನಾವು ಟೆನ್ಷನ್ ಮಾಡ್ಕೋಬಾರ್ದು. ಮನೇಲೆ ಏನಾರು ಕೆಲಸ ಮಾಡ್ತಾನೆ ಸ್ವಲ್ಪ ನಮ್ಗೆ ಎಷ್ಟು ಇದಾಗುತ್ತೋ ಅಷ್ಟು ವ್ಯಾಯಾಮ ಮಾಡಬೇಕು. ಜಾಸ್ತಿ ಯೋಚನೆ ಮಾಡಬಾರ್ದು. ಬ್ರೈನು ಆಗಲಿ ನಮ್ಮ ಮನಸ್ಸಾಗಲಿ ಫ್ರೀ ಬಿಡಬೇಕು. ಆವಾಗ ಈ ಥರದ್ದೆಲ್ಲ ನಮಗೆ ಜಾಸ್ತಿ ಏನೂ ಆಗೋದಿಲ್ಲ ಅಂತ ಹೇಳಿ ಡಾಕ್ಟ್ರು ತಿಳಿಸ್ಕೊಟ್ರು. ಅದ್ರ ಬಗ್ಗೆ ನಮಗೆ ತುಂಬ ಅನುಭವ ಆಗಿದೆ. ರಕ್ತದಲ್ಲಿ ಕೆಲವು ಕಣಗಳು ಕಮ್ಮಿ ಆಗುತ್ತೆ, ಆದ್ದರಿಂದ ನಮಗೆ ಆ ಥರ ಏನು ನಿದ್ದೆ ಬರೋದಿಲ್ಲ. ಮತ್ತು ಚಿಂತೆ ಮಾಡ್ತೀವಿ, ಅಯ್ಯೋ ಗಂಡ ಯಾವ ಥರ, ಮಕ್ಕಳು ಸೊಸೆ ಈ ಥರ ನೋಡ್ಕೊಳ್ಳಿಲ್ಲ, ನಮ್ಮನ್ನೇನೋ ಕೇರ್ಲೆಸ್ ಅಂದ್ಕೋತೀವಿ. ಅದನ್ನೆಲ್ಲ ನಾವು ಮೈಂಡಿಂದ ಹೃದಯದ ಫುಲ್ಲು ತೆಗೆದಾಕ್ಬೇಕು. ಅದು ತೆಗೆದಾಕ್ಬಿಟ್ಟು ಆರಾಮಾಗಿ ಫ್ರೀಡಮ್ ಆಗಿದ್ದರೆ ನಮಗೇನು ಇದಾಗಲ್ಲ. ಅದ್ರ ಬಗ್ಗೆನೂ ಡಾಕ್ಟರ್ ಆನಂದ್ರವರು ತಿಳಿಸ್ಕೊಟ್ಟು ನಮಗೆ ತುಂಬ ಇಷ್ಟ ಆಯಿತು. 60 ವರ್ಷ ಮೇಲ್ಪಟ್ಟವರು ನೈಟು ನೀರು ಕುಡಿದ್ರೆ ಪದೇ ಪದೇ ಟಾಯ್ಲೆಟ್ ಹೋಗ್ಬೇಕು ಅನಿಸುತ್ತೆ. ಡೇನಲ್ಲಾದರೆ ನಾವು ಆರಾಮಾಗಿ ಹೋಗಿ ಬರ್ಬೋದು. ನೈಟಲ್ಲಿ ಒಂದ್ಸಲಿ ಮನಗೋದ್ಮೇಲೆ ಮತ್ತೆ ರಿಸಸ್ಗೆ ಹೋಗ್ಬೇಕು ಅಂತ ಅಂದಾಗ ಮತ್ತೆ ನಮಗೆ ನಿದ್ದೆ ಬರೋಲ್ಲ. ಬೇರೆ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ನಮ್ಗೆ ನಿದ್ದೆ ಬರೋಲ್ಲ. ಆದ್ದರಿಂದ ರಾತ್ರಿ ಹೊತ್ತು ಸ್ವಲ್ಪ ಆದಷ್ಟು ನೀರು ಕಮ್ಮಿ ಕುಡಿಬೇಕು. ಮತ್ತು ನೀವು ನಿದ್ದೆ ಮಾಡುವಾಗ ಮನೆಯವ್ರಿಗೆ ಹೇಳ್ರಿ, ನಮಗೆ ಮತ್ತೆ ಎಬ್ಬಿಸ್ಬೇಡ್ರಿ, ಎದ್ದರೆ ನಮಗೆ ಟೆನ್ಷನ್ ಆಗುತ್ತೆ, ನಿದ್ದೆ ಬರೋದಿಲ್ಲ, ಆರಾಮಾಗಿ ಬಿಡಿ ಅಂತ ನೀವು ತಿಳಿಸಿ ಅವ್ರಿಗೆ ಹೇಳಿದ್ರೆ ನಮಗೆ ನಿದ್ದೆನೂ ಚೆನ್ನಾಗಿ ಬರುತ್ತೆ. ನಾವು ಅದು ಆರೋಗ್ಯವಾಗಿ ಚೆಂದಾಗೂ ಇರ್ತೀವಿ. ಇದ್ರ ಬಗ್ಗೆನೂ ಡಾಕ್ಟರ್ ಆನಂದ್ ಅವ್ರು ಹೇಳಿದ್ರು. ನಮಗೂ ಅನುಭವ ಆಗಿದೆ, ಕರೆಕ್ಟ್ ಅನ್ನಿಸ್ತು. ನಿದ್ದೆ ಮಾಡುವಾಗ ಯಾರು ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ್ರಿ. ಮತ್ತು ನಾವು ಜಾಸ್ತಿ ನೀರು ತೊಗೊಳೋದು, ಗಿಡ ಮರಗಳು ಹತ್ರ ಇರೋ ಜಾಗಕ್ಕೆ ಹೋಗಿ ಸ್ವಲ್ಪ ವಾಕಿಂಗ್ ಮಾಡಿರಿ. ಗಾಡಿಯೆಲ್ಲ ಓಡಾಡೋ ಪೆಟ್ರೋಲ್ ಆಯಿಲ್ ಅದನ್ನು ಅಷ್ಟೇ ತೊಗೋಬೇಡ್ರಿ. ಆದಷ್ಟು ಸ್ವಲ್ಪ ಜಾಗ ಇರೋದೇ ಗಿಡ ಮರಗಳು ಇರೋ ಹತ್ರನೇ ಹೋಗಿ ನೀವು ಆರಾಮಾಗಿ ಆ ಗಾಳಿ ವಾತಾವರಣಕ್ಕೆ ಹೋಗಿ. ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಯಾರನ್ನಾದ್ರೂ ಮನೇಲಿ ಇರ್ತಾರಲ್ಲ, ಡ್ರಾಪ್ ಹಾಕಿಸ್ಕೊಳ್ರಿ. ಸ್ವಲ್ಪ ಓಡಾಡ್ಕೊಂಡಿದ್ದು ಮತ್ತು ಅವ್ರನ್ನ ನಿಮ್ಮ ಪಿಕಪ್ ಮಾಡಿ ಮನೆಗೆ ಕರ್ಕೊಂಬರ್ತಾರೆ. ಅವಾಗ ನೀವು ಆರಾಮಾಗಿ ಫ್ರೀಯಾಗಿ ಇರ್ಬೋದು. BP, ಶುಗರ್ ಇರೋರು ಟೆನ್ಷನ್ ಮಾಡ್ಕೋಬೇಡ್ರಿ. ಏನೇ ಒಂದು ಇದಿಲ್ದಿರ ಇದ್ದರೆ ಆರಾಮಾಗಿ ನೀವು ಇರ್ಬೋದು. ಅದೇ ವ್ಯಾಯಾಮ ಫಸ್ಟು. ವ್ಯಾಯಾಮ ಮಾಡಿದಷ್ಟು ನಿಮಗೆ ಇದಿರುತ್ತೆ. ಚಿಂತೆಯನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಆಗ ಆರಾಮಾಗೆ ನೀವೇ ಫ್ರೀಯೇ ಮೈಂಡಲ್ಲಿ ಆರಾಮಾಗಿರ್ತೀರ. ಅದು ಎಲ್ಲ ಇರೋದು ಏನು 60 ವರ್ಷ ಮೇಲ್ಪಟ್ಟವ್ರು ನಮ್ಮ ಕೈಲುಗಳಲ್ಲಿರುತ್ತೆ ಅಲ್ವಾ. ನಾವೇ ಏನಂದು ನಾವು ಇದು ಮಾಡಬೇಕು, ಇನ್ನೊಬ್ರು ಹೇಳ್ಬಾರ್ದು. ನಮ್ಮ ಮನಸ್ಸಿಗೆ ನಾವೇ ತೊಗೊಂಡ್ರೆ ಆರಾಮಾಗಿದ್ದು ಆರೋಗ್ಯವಾಗಿ. BP, ಶುಗರ್ ಇದ್ದವರು ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ. ಯಾಕಂದರೆ ನಮಗೆ ಏನೇ ಆದ್ರೂ ಒಂದು ಕಾಲು ನೋವು ಬರ್ಬೋದು, ಒಂದು ಮಂಡಿ ನೋವು, ಮತ್ತು ಮೈಲಿ ಏನೇ ಆಗಲಿ, ಒಂದು ಜ್ವರ, ಪ್ರತಿಯೊಂದು ಏನೇ ಆದ್ರೂ ಇದೆಲ್ಲ ತಡೆಗಟ್ಟುತ್ತದೆ. ಎಷ್ಟೋ ಜನ ಹಾಕಿಸ್ಕೊಂಡಿಲ್ಲ. ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ. ಅದೇನಾಗುತ್ತೆ ಅಂದರೆ ನಾವು ಹಾಕಿಸ್ಕೊಳ್ದಿರ ಏನಾರ ಕಾಯಿಲೆ ಬರುವಾಗ ಸಡನ್ ಅಂತ ಹೋಗಿ ಹಾಕಿಸ್ಕೊತೀರ. ಅದು ನಮ್ಮ ಮೈಗೆ ಆ ಔಷಧಿ ಇದಾಗೋದಿಲ್ಲ. ಅವಾಗೇನು ಮಾಡ್ತೀರ, ನಾವು ವ್ಯಾಕ್ಸಿನ್ ಹಾಕ್ಸಿದ್ಕೆ ಹಿಂಗಾಯ್ತು ಅಂತೀರ. ಅದೆಲ್ಲ ಸುಳ್ಳು. ಮುಂಚೆನೇ ನೀವು ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ನಿಮ್ಗೆ ಏನೇ ಕಾಯಿಲೆ ಬರಲಿ ಅಥವಾ ಏನೇ ಇದಾದ್ರೂ ಆರೋಗ್ಯ ಒಂದು ಚೆನ್ನಾಗಿರ್ತೀರ. ಅದನ್ನು ತಲೆ ಮೈಂಡಿಂದ ತೆಗೆದಾಕ್ಬಿಟ್ರಿ. ವ್ಯಾಕ್ಸಿನ್ ಹಾಕ್ಸಿದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಏನೂ ಆಗೋದಿಲ್ಲ. BP, ಶುಗರ್ ಪ್ರತಿಯೊಬ್ಬರು ಹಾಕಿಸ್ಕೋಬೋದು. ಏನೂ ಇದಾಗದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ, ನಮ್ಮ ಅಜ್ಜಿ ಇವರೆಲ್ಲ ಇದ್ದಾರೆ, ಎಲ್ಲರೂ ಹಾಕಿಸ್ಕೊಂಡಿದ್ದಾರೆ. ಅದ ಥರ ಏನೂ ಪ್ರಾಬ್ಲಮ್ ಮನೆ ಕಾಯಿಲೆ ಯಾವುದೇ ಆಗಿರ್ಬೋದು, ಎಲ್ಲನೂ ಪ್ರತಿಯೊಂದೂ ತಡೆಗಟ್ಟುತ್ತೆ ಇದು ಹಾಕಿಸ್ಕೊಂಡ್ರೆ ವ್ಯಾಕ್ಸಿನು. ಪ್ಲೀಸ್ ಹೋಗಿ ಹಾಕಿಸ್ಕೊಂಡು. ಅಂದರೆ ಗಂಡು ಮಕ್ಳಿಗೆ ಮರುಗುಳಿ ಆ ಥರ ಇದ್ದರೆ, ತಂದೆಗಿದ್ದರೆ ಮಾತ್ರ ಗಂಡು ಮಕ್ಳಿಗೆ ಬರೋಕ್ಕೆ ಸಾಧ್ಯ. ಹೆಣ್ಮಕ್ಳಿಗೆ ತಾಯಿಗಿದ್ರೆ ಬರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾರಿಗೂ ಇದು ಮರುಗುಳಿ ಕಾಯಿಲೆ ಯಾರಿಗೂ ಬರೋದಿಲ್ಲ. ಅದು ಯಾರಿಗಾದ್ರೂ ಇಬ್ಬರಲ್ಲಿ ಒಬ್ರಿಗಿದ್ರೆ ಅದು ಗಂಡು ಮಕ್ಳಿಗೆ ಬಂದರೆ ತಂದೆಗಿರಬೇಕು ಅಂತ, ಹೆಣ್ಮಕ್ಳಿಗೆ ಬಂದರೆ ತಾಯಿಗಿರಬೇಕು ಅಂತ ಅಷ್ಟೇ ಮರುಗುಳಿ ಕಾಯಿಲೆ. ಇಲ್ಲಾಂದರೆ ಬರೋಕ್ಕೆ ಚಾನ್ಸ್ ಇಲ್ಲ. ಇದ್ರ ಬಗ್ಗೆ ಡಾಕ್ಟರ್ ಆನಂದ್ ಅವರು ತಿಳಿಸ್ಕೊಟ್ಟಿದ್ದಾರೆ ನಮಗೆ. ಮರುಗುಳಿ ಕಾಯಿಲೆ ಅಂದರೆ ಯಾರಿಗೋ ಏನೋ ಇರಬೇಕೇನೋ ಇವ್ನಿಗೆ ಬಂದಿದೆ ಅಂದ್ಕೋತೀವಿ. ಅಂದರೆ ಅವರಲ್ಲಿ ಅಪ್ಪ ಅಮ್ಮನಲ್ಲಿ ಇರೋದು ಗೊತ್ತಿರಲ್ಲ ಕೆಲವರಿಗೆ. ಅದು ಅವ್ರಿಗಿದ್ರೆ ಮಾತ್ರ ಬರೋ ಚಾನ್ಸ್ ಇದೆ ಅಷ್ಟೇ. ಆ ಥರ ಅಂತ ಹೇಳಿ ನಮಗೆ ತಿಳುವಳಿಕೆ ಹೇಳಿ ಡಾಕ್ಟರ್ ಆನಂದ್ ಅವರು ತಿಳಿಸ್ಕೊಟ್ಟಿದ್ದಾರೆ.
ಅವರು ಯಾಕೆ ಅಂದರೆ ಅವ್ರಿಗೆ ಆಲ್ರೆಡಿ ಒಂದು 75-80 ವಯಸ್ಸಾಗಿರ್ತಾರೆ. ಅವರು ಮಕ್ಕಳು ಸ್ವಭಾವದಂತೆ. ಅಂದರೆ ನಮಗೇನು ಅನಿಸುತ್ತೆ, ಅಯ್ಯೋ ಅವ್ರಿಗೆ ವಯಸ್ಸಾಗಿದೆ, ಇಷ್ಟೆಲ್ಲ ಬುದ್ಧಿ ಇದ್ರೂ ನಮ್ಗೆ ಇಷ್ಟು ಇದು ಮಾಡ್ತಾರೆ, ಹಿಂಗೆಲ್ಲ ಮಾಡ್ತಾರಪ್ಪ ಅಂತ ನಮ್ಗೆ ಕೋಪ ಬರುತ್ತೆ. ಅದು ಕೋಪ ಬರೋದು ಸಹಜ ಅವ್ರು ಮಾಡೋದಕ್ಕೆ. ಈಗ ನಮ್ಮ ಮಕ್ಕಳು ಸಣ್ಣ ಮಕ್ಕಳು, ಅವರು ಹಂಗೆ ಮಾಡಿದಾಗ ನಾವು ಕೋಪ ಮಾಡ್ಕೋತೀವಲ್ಲ, ಅವರಲ್ಲಿ ಮಕ್ಕಳು ಥರ ಕಾಣಬೇಕು ನಾವು. ಅದನ್ನು ನಾವು ದೊಡ್ಡವರಲ್ವಾ, ಅವ್ರಿಗೆ ಹಿಂಗಿಲ್ವಾ, ಆ ತಿಳುವಳಿಕೆ ಇಲ್ವಾ ಅಷ್ಟು ಅಂತೀವಿ. ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ. ಇವಾಗ ಮಕ್ಕಳು ಯಾವ ಥರ ಚಿಕ್ಕ ಮಕ್ಕಳು ಥರ ಇರ್ತಾರೋ ಅವ್ರಿಗೂ ಅದೇ ಸ್ವಭಾವ. ಅವಾಗೇನು ಮಾಡೋಕ್ಕಾಗಲ್ಲ, ಅದು ನಾವೇ ಅಡ್ಜಸ್ಟ್ ಮಾಡಿಕೊಂಡು ಅವರು ಒಂದು ಮಕ್ಕಳು ಅನ್ನೋ ರೀತಿಲಿ ನಾವು ಥರ ಪ್ರೀತಿ ವಿಶ್ವಾಸ ತೋರಿಸ್ತೀವೋ ಅವ್ರು ದೊಡ್ಡವರಲ್ಲೂ ಅಷ್ಟೇ. ನಮ್ಮ ಮಕ್ಕಳನ್ನ ಏನಾರು ಇದು ಮಾಡಿದ್ರೆ ಹೊಡಿತೀವಿ, ಅವ್ರಿಗೆ ಹೊಡಿಯೋಕ್ಕಾಗಲ್ಲ. ಅದನ್ನು ಪ್ರೀತಿ ವಿಶ್ವಾಸದಿಂದ ಹೇಳಿ ಮಾಡಿದ್ರೆ ಅವರು ತಿಳ್ಕೊತಾರೆ. ಒಂದು ಇದಾಗಿ ಬೆಳಗ್ಗೆ ಇದ್ದರೆ ಕಾಫಿ ಅವ್ರಿಗೆ ಬೇಕಾ, ಏನು ಬೇಕೋ ಕೇಳ್ತೀವಿ. ಒಂದು ಸ್ನಾನ ಮಾಡೋದಿದ್ರೆ ಅವ್ರಿಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಾವೇ ಸ್ನಾನನೂ ಮಾಡಿಸಿದ್ದೀವಿ. ಒಂದು ಸಲ ಟಾಯ್ಲೆಟೂ ಹಂಗೆ ಮಾಡಿದ್ದಾರೆ, ಅದನ್ನು ತೊಳೆದಿದ್ದೀವಿ ನಾವು, ಸಹಜ. ಒಂದು ಸಲ ಮಕ್ಕಳು ಯಾವ ಥರ ಬಟ್ಟೆಲ್ಲೇ ಮಾಡ್ಕೋತಾರೆ ಅವರು ಆ ಥರ ಮಾಡಿದ್ದಾರೆ, ಅದನ್ನು ಕ್ಲೀನ್ ಮಾಡಿದ್ದೀವಿ. ಹಂಗಾಗಿ ನನ್ನ ಅನುಭವ ಹೇಳೋದು ಮಾಡಿದ್ದೀನಿ ಎಲ್ಲ, ಅದು ರಿಯಲಾಗಿ ಇಲ್ಲ ಅಂತ ಹೇಳಲ್ಲ. ಅದೇ ಥರ ಮಕ್ಳಿಗೆ ಹೆಂಗೆ ಆರೈಕೆ ಮಾಡ್ತೀವಿ ಅವ್ರಿಗೂ ಹಾಗೇ ಮಾಡಬೇಕು. ಅವರು ಮನ್ಗೋ ಜಾಗ ಆಗಲಿ ಸ್ವಚ್ಛವಾಗಿ ಇಡಬೇಕು, ಅವ್ರ ಬಟ್ಟೆ ಹಾಕ್ಕೊಳ್ಳೋದಾಗಲಿ ನೀಟಾಗಿರಬೇಕು. ಅವರೆಷ್ಟು ನೀಟಾಗಿರ್ತಾರೋ ನಮಗೂ ಅವ್ರಿಗೂ ಎಲ್ಲರಿಗೂ ಒಂದು ಆರೋಗ್ಯದ ಒಂದು ಇದು. ಡಾಕ್ಟ್ರು ಆನಂದ್ ಅವರು ತಿಳುವಳಿಕೆಯಿಂದ ಹೇಳಿದ್ದಾರೆ, ಅದು ನಮಗೂ ಅನುಭವ ಆಗಿದೆ. ಅಂದರೆ ಇನ್ನೂ ಜಾಸ್ತಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಅದು ನಮಗೂ ತುಂಬ ಇಷ್ಟ ಆಗಿದೆ. ಪ್ರತಿಯೊಬ್ಬರಿಗೂ ಇದೇ ರೀತಿ ಏನಿಲ್ಲ. ಕೆಲವ್ರಿಗೆ ಪಾಪ ಅವ್ರಿಗೆ ಟೈಮ್ ಇರಲ್ಲ ಮನೆಗಳಲ್ಲಿ ನೋಡ್ಕೊಳ್ಳೋಕ್ಕೆ, ಅವ್ರು ಬಿಟ್ಟರು ಅನ್ನೋದು ಅದು ತಪ್ಪೇನಿಲ್ಲ. ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಾರೆ, ಮನೇಲಿ ಇರೋರಾದರೆ ನೋಡ್ಕೋಬೋದು. ಅವ್ರಿಗೆ ಹೆಚ್ಚಿಗೆ ಟೈಮ್ ಇರಲ್ಲ, ಹಾಗಾಗಿ ಅಲ್ಲಿ ದುಡ್ಡು ಎಲ್ಲ ಇದು ಮಾಡಿ ನೋಡ್ಕೋತಾರೆ. ಆದರೆ ಆಗಾಗ ಪ್ರೀತಿ ವಿಶ್ವಾಸದಿಂದ ಹೋಗಿ ನೋಡ್ಕೊಂಬರೋದು, ಅವ್ರಿಗೇನು ಬೇಕು ಬೇಡ ಎಲ್ಲ ನೋಡ್ಕೊಂಬಂದ್ರೆ ಒಳ್ಳೆಯದು. ಮನೇಲಿದ್ದರೆ ನೋಡ್ಕೊಳ್ಳೋರಿದ್ರು ಮನೇಲಿ ನೋಡಿಕೊಂಡ್ರೆ ಇನ್ನೂ ಒಳ್ಳೆಯದೇನೆ. ಮಾಹಿತಿ ಡಾಕ್ಟರ್ ಆನಂದ್ ಅವರು ತಿಳಿಸ್ಕೊಟ್ರು, ಒಂದು ಅನುಭವ ಆಗಿದೆ, ಕರೆಕ್ಟು ಅಂತ ಅನಿಸ್ತು ನಮಗೂ. ನಾವು 4 ಜನಕ್ಕೆ ತಿಳುವಳಿಕೆ ಹೇಳಿದ್ದೀವಿ, ಅವ್ರು ಹೇಳಿದ್ದು ನಮಗೂ ಸರಿ ಅನಿಸ್ತು. ಹಾಗಾಗಿ ಅವ್ರಿಗೆ ಧನ್ಯವಾದಗಳು. ಇಷ್ಟೆಲ್ಲ ನಮ್ಗೆ ಹೇಳ್ಕೊಟ್ಟಿರೋದಕ್ಕೆ. ನಮ್ಮ ಹೆಸರು ಲಕ್ಷ್ಮಿ ಅಂತ. ಜಿರಿಯಾಟ್ರಿಕ್ ಕೇರ್ ಡಾಕ್ಟರ್ ಆನಂದ್ ಸರ್ ಅವರು ಹಿರಿಯ ನಾಗರಿಕರ ಆರೈಕೆ ಬಗ್ಗೆ ಪ್ರೋಗ್ರಾಮನ್ನು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಉಮಾ ಅನ್ನುವರು ಕೇಳಿಸ್ಕೊಂಡು ನಮ್ಮೊಟ್ಟಿಗೆ ಫೀಡ್ಬ್ಯಾಕನ್ನು ಕೊಡ್ತಿದ್ದಾರೆ. ಹಾಗಾದರೆ ಯಾವ ರೀತಿ ಕೇಳಿಸ್ಕೊಂಡ್ರು, ಹಿರಿಯ ನಾಗರಿಕರಿಗೆ ಏನೆಲ್ಲ ಒಂದು ಆರೈಕೆ ಮಾಡಬೇಕು ಅನ್ನುವಂಥದ್ದನ್ನ ಉಮಾ ಅವರು ನಮ್ಮೊಟ್ಟಿಗಿದ್ದಾರೆ. ಉಮಾ ಅವರು ಈ ಪ್ರೋಗ್ರಾಮ್ ಫೀಡ್ಬ್ಯಾಕನ್ನು ನಮ್ಮೊಟ್ಟಿಗೆ ತಿಳಿಸ್ಕೊಡ್ತಿದ್ದಾರೆ. ನನ್ನ ಹೆಸರು ಉಮಾ. ಹಿರಿಯ ನಾಗರಿಕರ ಬಗ್ಗೆ ಆನಂದ್ ಸರ್ ಅವರು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರನ್ನ ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿ ಕೇರ್ ಮಾಡಬೇಕು. ಡಾಕ್ಟರ್ ಆನಂದ್ ಸರ್ ಅವರು ಅವ್ರನ್ನ ಯಾವ ರೀತಿ ಕೇರ್ ತೊಗೊಂಡು ನೋಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಯಾವ ರೀತಿ ಅಂದರೆ ಯಾವಾಗಲೂ ಮಾತಾಡಿಸ್ಕೊಂಡು ಅವ್ರಿಗೆ ಏನು ಬೇಕೋ ಅದನ್ನು ನೋಡಿಕೊಂಡು ತಿಳ್ಕೊಂಡು ಕೇಳಿ ಊಟ ಟೈಮ್ಗೆ ಊಟ ಟ್ಯಾಬ್ಲೆಟು ಕೊಡೋದು, ಅವ್ರಿಗೆ ಯಾವಾಗಲೂ ವ್ಯಾಯಾಮ ಮಾಡಿ, TV ನೋಡಿ, ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾಯಿರಿ. ಮಕ್ಕಳ ಜೊತೆ ಮಿಂಗಲ್ಲಾಗಿ ಮಕ್ಕಳ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಆಟಾಡಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಬೆರೆತ್ಕೊಂಡು ಇರಿ. ನಾವು ಅಷ್ಟೇ ಅವ್ರನ್ನ ಯಾವುದೇ ಒಂದು ವಿಷಯಕ್ಕಾಗಲಿ ಅವಾಯ್ಡ್ ಮಾಡಬಾರ್ದು. ಪ್ರತಿಯೊಂದು ಅವ್ರಿಗೇನು ಅನಿಸುತ್ತೆ, ಏನು ಅನಿಸಲ್ಲ, ಏನು ತಿನ್ನಬೇಕು ಅನಿಸುತ್ತೆ, ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ಎಲ್ಲನೂ ತಿಳ್ಕೊಂಡು ಏನು ಕೊಡಬೇಕು ಅದನ್ನು ಕೊಡಬೇಕು, ಬೇಡ ಅನ್ನೋದನ್ನು ಒಳ್ಳೆ ರೀತಿಯಿಂದ ಹೇಳ್ಬೇಕು. ಇದು ತಿನ್ನಬಾರ್ದು, ಇದು ಅದಕ್ಕೆ ಸರಿಯಿಲ್ಲ, ಇದಕ್ಕೆ ಸರಿಯಿಲ್ಲ, ಒಳ್ಳೆಯದಲ್ಲ ಅಂತ ಹೇಳಿ ಅವ್ರನ್ನ ಒಳ್ಳೆ ರೀತಿ ನಾವು ಮಾತಾಡಿಸ್ಕೊಂಡು ಎಲ್ಲದರಲ್ಲೂ ಮಿಂಗಲ್ ಮಾಡ್ಕೊಂಡೋದ್ರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಜೊತೆನೂ ಒಳ್ಳೆ ಬಾಂಧವ್ಯದಿಂದ ಇರ್ತಾರೆ. ಅವರು ಗಂಡ ಹೆಂಡತಿ ಇಬ್ಬರು ಇದ್ದರೆ ಅವ್ರಿಗೆ ಒಳ್ಳೊಳ್ಳೆ ವಿಷಯಗಳನ್ನು ನೋಡಿ ಅಂತ ಹೇಳೋದು, ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ, ಬರ್ತಡೇ, ಮಕ್ಕಳ ಬರ್ತಡೇಗೆಲ್ಲ ಮಿಂಗಲ್ ಮಾಡೋದು, ಅವ್ರ ಜೊತೆ ಆಟಾಡಕ್ಕೆ ಬಿಡೋದು, ಈ ಥರ ಎಲ್ಲ ಮಾಡ್ತಾಯಿದ್ರೆ ಪ್ರತಿಯೊಂದಕ್ಕೂ ಅವರು ಬೆರೆತು ಖುಷಿಯಿಂದ ಇರ್ತಾರೆ. ಇಂಪಾರ್ಟೆಂಟು ಅವ್ರಿಗೆ ಕಾಮಿಡಿ ಸೀನ್ಗಳನ್ನು ತೋರಿಸೋದು, ನೋಡಿ ಅನ್ನೋದು, ಪೇಪರಲ್ಲಿ ಓದಿ ಅನ್ನೋದು, ಹಿಂಗೆಲ್ಲ ಮಾಡ್ತಾಯಿದ್ರೆ ಅದನ್ನು ನೋಡಿ ಅವರು ನಗ್ತಾ ಇದ್ದರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. BP ಶುಗರು ಎಲ್ಲನೂ ನಾರ್ಮಲಾಗಿರುತ್ತೆ, ಕಂಟ್ರೋಲಲ್ಲಿರುತ್ತೆ. ಡಾಕ್ಟರ್ ಆನಂದ್ ಸರ್ ಅವರು ಈ ಥರ ಎಲ್ಲ ತಿಳಿಸ್ಕೊಟ್ರು, ಅದರಿಂದ ನಮಗೂ ಖುಷಿ ಆಯಿತು. ಅವ್ರಿಗೆ ಅಂತಲೇ ಶಿಬಿರಗಳಿರ್ತವೆ, ಆ ಶಿಬಿರಕ್ಕೆ ನಾವು ಕಳಿಸೋದ್ರಿಂದ ಅವ್ರ ಮೈಂಡ್ ಫ್ರೆಶ್ ಆಗುತ್ತೆ. ಮತ್ತು ಅಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಪಾರ್ಕು, ದೇವಸ್ಥಾನ, ಅಲ್ಲಿ ವಯಸ್ಸಾದವ್ರು ಬರ್ತಾರೆ, ಇವರು ಹೋಗ್ತಾರೆ, ಅವ್ರ ಕಷ್ಟ ಸುಖ ಇವ್ರಿಗೆ ಹೇಳೋದು, ಇವ್ರ ಕಷ್ಟ ಸುಖ ಅವ್ರಿಗೆ ಹೇಳೋದು, ಒಳ್ಳೆ ರೀತಿಲಿ ಮಾತಾಡೋದು, ಬೆರೆಯೋದು, ಅವ್ರ ಹತ್ರ ಆಟ ಆಡೋದು, ಮಕ್ಕಳನ್ನ ನೋಡಿ ಖುಷಿ ಪಡೋದು, ನಗೋದು, ವ್ಯಾಯಾಮ ಮಾಡೋದು ಎಲ್ಲ ಮಾಡೋದ್ರಿಂದ ಅವ್ರ ಮೈಂಡು ಫ್ರೆಶ್ ಆಗಿರುತ್ತೆ.
ಮತ್ತು ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ಶುಗರ್, ಒತ್ತಡ ಆ ಥರ ಕಾಯಿಲೆಗಳ ಒತ್ತಡಗಳಿಂದ ದೂರ ಇರ್ಬೋದು. ಈ ರೀತಿಯೆಲ್ಲ ಇರುತ್ತೆ ಅಂತ ಡಾಕ್ಟರ್ ಆನಂದ್ ಸರ್ ಅವರು ಕೇರ್ಗೆ ಅವರು ತುಂಬ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರು. ಅದು ಪ್ಯಾಲೆಟ್ ಕೇರ್ ಅಂದರೆ ಏನು ಅಂತಲೇ ನಮಗೆ ಗೊತ್ತಿರಲಿಲ್ಲ. ಅವ್ರು ತಿಳಿಸಿದ ಮೇಲೇ ನಮಗೆ ಅರ್ಥ ಆಗಿದ್ದು ಏನಂದರೆ, ಒಂದು ಕಾಯಿಲೆ ಒಂದು ಹಂತಕ್ಕೆ ಮುಟ್ಟುತ್ತದೆ. ಉದಾಹರಣೆಗೆ ಕ್ಯಾನ್ಸರ್, ಹೃದಯಾಘಾತ, ಕೆಮ್ಮು, ದಮ್ಮು, ಹಾರ್ಟ್ ಪ್ರಾಬ್ಲಮ್ಮು, ಪೈಲ್ಸು, BP, ಶುಗರು, ಸೋರಿಯಾಸಿಸ್ಸು ಕಾಯಿಲೆಗಳೆಲ್ಲ ಒಂದು ಹಂತನ ದಾಟಿದಾಗ ಅದನ್ನು ಕೇರ್ ಮಾಡೋದಕ್ಕೇ ಪ್ಯಾಲೆಟ್ ಕೇರ್ ಅಂತ ಕರೀತಾರೆ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ರು. ಅದು ನಮಗೆ ತುಂಬ ಇಷ್ಟ ಆಯಿತು. ಪಾನ ಮತ್ತು ಮದ್ಯಪಾನದಿಂದ ಅವ್ರನ್ನ ಹೇಗೆ ಹೊರಗಡೆ ಇದಕ್ಕೆ ನಾವು ತುಂಬ ಕೌನ್ಸಿಲಿಂಗ್ ಮಾಡಬೇಕು. ಮನವೊಲಿಸುವಂತೆ ನಾವು ಮಾತನಾಡಬೇಕು, ಅರ್ಥ ಮಾಡಿಸ್ಬೇಕು. ಅವ್ರಿಗೆ ಇದನ್ನೆಲ್ಲ ಯಾವ ಥರ ಬಿಡಿಸ್ಬೇಕು ಅಂತ ಹೇಳಿದಾಗ, ಅವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ಮು ಮನಸ್ಸಲ್ಲೇ ಇದ್ದು ಅದು ಕೊರಿತಾ ಇದ್ದಾಗ ಇವನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನಾವು ಇಷ್ಟೆಲ್ಲ ಹೇಳಿ ಅವ್ರು ಅರ್ಥ ಮಾಡ್ಕೊಂಡೆ ಧೂಮಪಾನ ಮದ್ಯಪಾನ ಬಿಡದೇ ಇರುವಾಗ ಅದರಿಂದನೇ ಅವ್ರಿಗೇನಾದ್ರು ಪ್ರಾಬ್ಲಮ್ ಬಂದಾಗ ಅವಾಗ ಅವ್ರಿಗೆ ಮನಸ್ಸಿಗೆ ಅದು ನಾನು ಬಿಡಬೇಕಪ್ಪ ಅಂತ ಅನಿಸಿ ಆ ಟೈಮಲ್ಲಿ ಅದರಿಂದ ಏನಾದ್ರು ತೊಂದರೆ ಬಂದಾಗ ಅವರು ಬಿಡ್ತಾರೆ. ಹಿರಿಯ ನಾಗರಿಕರಿಗೆ ನಿದ್ದೆಯ ಒಂದು ಸಮಸ್ಯೆ ಇರುತ್ತದೆ. ನಿದ್ದೆ ಸಮಸ್ಯೆ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ರು. ಯಾಕೆ ಸರಿಯಾಗಿ ನಿದ್ದೆ ಮಾಡಲ್ಲ ಅಂದರೆ, ಅವರು ಹಳೆದನ್ನೆಲ್ಲ ನೆನೆಸ್ಕೊಂಡು ನಾವು ಆ ಥರ ಬಾಳಿದ್ವಿ ಈ ಥರ ಬಾಳಿದ್ವಿ ಅದನ್ನೆಲ್ಲ ನೆನೆಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅವ್ರ ಗುಂಗಲ್ಲೇ ಅವ್ರು ಇರ್ತಾರೆ. ಮತ್ತು ನಮ್ಮನ್ನು ಕೇರ್ ತಗೊಂಡು ಸರಿಯಾಗಿ ನೋಡ್ಕೊಳ್ಳಲ್ಲ. ಹಿಂಗಾದ್ರೆ ಹೆಂಗೆ ನಮ್ಮ ಜೀವನ, ನಮ್ಮಂಥವ್ರು ಏನಕ್ಕೆ ಬದುಕಿರಬೇಕು ಅನ್ನೋ ಯೋಚನೆಯಲ್ಲಿ ಅದೇ ಗುಂಗಲ್ಲಿರ್ತಾರೆ. ಅದನ್ನೇ ಯೋಚನೆ ಮಾಡಿಕೊಂಡು ಇರ್ತಾರೆ. ಹಂಗಾಗಿ ನಿದ್ದೆ ಅವ್ರಿಗೆ ಸರಿಯಾಗಿ ಬರಲ್ಲ. ನಮ್ಮ ಮಕ್ಕಳನ್ನ ನಾವು ಅಷ್ಟು ಚೆನ್ನಾಗಿ ಓದಿಸಿದ್ವಿ, ಬೆಳೆಸಿದ್ವಿ, ಅವ್ರ ಕಷ್ಟ ಸುಖ ಎಲ್ಲ ನೋಡಿ ಈ ಹಂತಕ್ಕೆ ತಂದಿದ್ದೀವಿ. ಇವತ್ತಿನ ಕಾಲಕ್ಕೆ ನಮ್ಮನ್ನು ಸರಿಯಾಗಿ ನೋಡಲ್ವಲ್ಲ ಅನ್ನೋ ಒಂದು ಮನೋವೇದನೆ ಅವ್ರಿಗಿರುತ್ತೆ. ಆದ್ದರಿಂದ ಅವರು ಯೋಚನೆ ಮಾಡಿ ನಿದ್ದೆ ಸರಿಯಾಗಿ ಮಾಡಲ್ಲ, ಖಿನ್ನತೆಗೊಳಗಾಗಿರ್ತಾರೆ ಅಂತ ತಿಳಿಸ್ಕೊಂಡು. ಕೆಲವ್ರಿಗೆ ಕುಟುಂಬದ ಯೋಚನೆಗಳಿದ್ದರೆ, ಇನ್ನು ಕೆಲವ್ರಿಗೆ ಆರೋಗ್ಯದ ಸಮಸ್ಯೆಗಳು ಇರ್ತವೆ. ಅದರಿಂದ ನಿದ್ದೆ ಸರಿಯಾಗಿ ಮಾಡಲ್ಲ, ಹೆಚ್ಚು ಕಾಡ್ತಾ ಇರುತ್ತೆ. ಆದ್ದರಿಂದ ಅವರು ನಿದ್ದೆ ಸರಿಯಾಗಿ ಮಾಡದೆ ಇನ್ನಷ್ಟು ಆರೋಗ್ಯನ ಹಾಳು ಮಾಡಿಕೊಂಡು ಯೋಚನೆಯಲ್ಲೇ ಅದೇ ಗುಂಗಲ್ಲೇ ಇರ್ತಾರೆ ಅಂತ ಆನಂದ್ ಸರ್ ಅವರು ನಮಗೆ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರು. ಕೆಲವರು ವಯಸ್ಸಾದವ್ರನ್ನ ನೋಡ್ತೀವಿ ತಗೊಂಡೋಗಿ ಅನಾಥಾಶ್ರಮಗಳಿಗೆ ಅಲ್ಲಿ ಇಲ್ಲಿ ಬಿಟ್ಟು ಬರೋದು, ಬಸ್ ಸ್ಟಾಪ್ಗಳು, ಎಲ್ಲನ್ನ ಪಾರ್ಕ್ಗಳು, ದೇವಸ್ಥಾನಗಳು ಅಲ್ಲಿ ಬಿಟ್ಟು ಅವ್ರನ್ನೇ ಯಾಮರ್ಸ್ಬಿಟ್ಟು ಬರೋದು, ಹಿಂಗೆಲ್ಲ ಮಾಡ್ತಾರೆ. ಆವಾಗ ಅವ್ರಿಗೆ ಅದೇ ಒಂದು ಚಿಂತೆ ಕಾಡ್ತಾ ಇರುತ್ತೆ. ನಾವು ಎಷ್ಟೆಲ್ಲ ಮುದ್ದಾಗಿ ಸಾಕಿದ್ವಿ, ಮಕ್ಕಳನ್ನ ಬೆಳೆಸಿದ್ವಿ, ಓದಿಸಿದ್ವಿ, ಇವತ್ತೊಂದು ಹಂತಕ್ಕೆ ತಂದ್ವಿ. ಈಗ ವಯಸ್ಸಾದ ಕಾಲಕ್ಕೆ ನಮ್ಮನ್ನು ನೋಡದೆ ಹೋದ್ರಲ್ಲ, ಹಿಂಗೆ ತಂದು ಬಿಟ್ಟೋದ್ರಲ್ಲ ಅಂತ ಪಾಪ ನಾವೇನು ಮಾಡಿದ್ವಿ, ಈ ಥರ ಮಾಡಿದ್ರಲ್ಲ, ನಾವು ಅವ್ರನ್ನ ನೋಡ್ಕೊಂಡಂಗೆ ಅವ್ರು ನಮ್ಮನ್ನು ಯಾಕೆ ನೋಡ್ಕೊಳ್ಳಲ್ಲ ಅಂತ ಯೋಚನೆಯಲ್ಲಿ ಕೊರಗಿ ಅವರು ಇಲ್ಲದೇ ಇರೋ ಕಾಯಿಲೆಗಳಿಗೆಲ್ಲ ತುತ್ತಾಗ್ತಾರೆ. ಹಿರಿಯ ನಾಗರಿಕರ ಬಗ್ಗೆ ಈ ಒಂದು ಸಮಸ್ಯೆಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಟ್ಟಂಥ ಆನಂದ್ ಸರ್ ಡಾಕ್ಟರ್ ಅವ್ರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ನನ್ನ ಹೆಸರು ಉಮಾ. ರೇಣುಕಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ರೇಣುಕಾ ಅವರು ಡಾಕ್ಟರ್ ಆನಂದ್ ಸರ್ ಅವ್ರದ್ದು ಹಿರಿಯ ನಾಗರಿಕರ ಬಗ್ಗೆ ಒಂದು ಪ್ರೋಗ್ರಾಮ್ ಅನ್ನು ಕೇಳಿಸ್ಕೊಂಡಿದ್ದಾರೆ. ಅದರ ಒಂದು ಫೀಡ್ಬ್ಯಾಕ್ ಅನ್ನು ಈಗ ನಮ್ಮೊಟ್ಟಿಗೆ ಯಾವ ರೀತಿ ಇತ್ತು ಆ ಕಾರ್ಯಕ್ರಮ, ಮತ್ತು ಡಾಕ್ಟ್ರು ಏನೆಲ್ಲ ತಿಳಿಸ್ಕೊಟ್ರು ಅನ್ನೋದ್ರ ಬಗ್ಗೆ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊತಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ರೇಣುಕಾ ಅವ್ರನ್ನ ಕೇಳೋಣ ಬನ್ನಿ. ಅಣ್ಣಂಗೂ ತಂದೆಗೂ ಮರು ಕಾಯಿಲೆ ಐತೆ, ಅದೇನಾರ ಹೆಣ್ಮಕ್ಳಿಗೂ ಬರುತ್ತಾ ಅಂತ ಅದಕ್ಕೆ ಅವ್ರು ಹೇಳಿದ್ರು. ಅದು ತಾಯಿಗಿದ್ರೆ ಹೆಣ್ಮಕ್ಳಿಗೆ ಬರುತ್ತೆ ಅಂತ ಹೇಳಿದ್ರು, ತಂದೆಗಿದ್ರೆ ಗಂಡು ಮಕ್ಳಿಗೆ ಬರುತ್ತೆ ಅಂತ ಹೇಳಿದ್ರು. ಡಾಕ್ಟರ್ ಆನಂದ್ ಆ ಥರ ತಿಳಿಸಿದ್ರು ನಮಗೆ. ನನಗೆ ಗೊತ್ತಿರಲಿಲ್ಲ ಈ ವಿಷಯ, ತುಂಬ ಇಷ್ಟ ಆಯಿತು. ವಯಸ್ಸಾದವರು ಯಾಕೆ ಮೊಂಡತನ ಮಾಡ್ತಾರೆ ಅಂದರೆ, 60 ವರ್ಷ ಆದಮೇಲೆ ಮೊಂಡಾಟ ಆಡ್ತಾರೆ ಅವರು. ಮಕ್ಳ ಥರ ನಾವು ಟ್ರೀಟ್ ಮಾಡಬೇಕು ಅಂತ ಡಾಕ್ಟ್ರು ನಮಗೆ ತಿಳಿಸ್ಕೊಟ್ರು. ಮೊಂಡತನ ಯಾಕೆ ಮಾಡ್ತಾರೆ ಅಂದರೆ, ವಯಸ್ಸಾಗೈತೆ ಅಂತ ಮೊಂಡತನ ಮಾಡ್ತಾರೆ. ನಾವು ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂದರೆ ನಾನು ಬರಲ್ಲ, ನಾನು ಮನೇಲೇ ಇರ್ತೀನಿ ಅಂತಾರೆ. ಊಟ ಮಾಡಿ ಅಂದರೆ ನಂಗೆ ಊಟ ಬೇಡ, ತಿಂಡಿ ಬೇಡ, ಎಲ್ಲ ಬೇಡ ಅಂತ ಹೇಳ್ತಾರೆ. ಪ್ರೀತಿ ವಿಶ್ವಾಸ ಜಾಸ್ತಿ ಕೊಟ್ಟು ಮಗು ಥರ ಟ್ರೀಟ್ ಮಾಡಿದ್ರೆ ಅವರು ಆ ಥರ ಬರ್ತಾರೆ, ಮಗು ಥರನೇ ಬರ್ತಾರೆ. ನಾವು ಆ ಥರ ಟ್ರೀಟ್ ಮಾಡಬೇಕು ಅಂತ ಆನಂದ್ ಸರ್ ಹೇಳಿದ್ರು ನಮಗೆ. ಅವ್ರು ಯಾಕೆ ಮೊಂಡುತನ ಆಡ್ತಾರೆ ಅಂದರೆ, 60 ವರ್ಷ ಆದಮೇಲೆ ಅವ್ರಿಗೆ ಆ ಥರ ಆಗೋದು ಸಹಜ. ಯಾಕಂದರೆ BP, ಶುಗರು ಮತ್ತು ಟೆನ್ಷನು ಇದ್ದರೆ ಆ ಥರ ಆಡ್ತಾರೆ. ನಾವು ಅವ್ರನ್ನ ಒಂದು ಮಗು ಥರ ಟ್ರೀಟ್ ಮಾಡಬೇಕು ನಾವು. ಆನಂದ್ ಸರ್ ತಿಳಿಸ್ಕೊಟ್ರು ನಮಗೆ, ತುಂಬ ಇಷ್ಟ ಆಯಿತು ನಮಗೆ. ಯಾಕೆ ಅಂದರೆ ಅವ್ರಿಗೆ ವಯಸ್ಸಾದ್ಮೇಲೆ ರಕ್ತ ಕಮ್ಮಿ ಆಗುತ್ತಲ್ವಾ, ಅದರಿಂದ ಆ ಥರ ಎಲ್ಲ ಟ್ರೀಟ್ ಮಾಡ್ತಾರೆ ಅವರು. ಊಟ ತಿಂಡಿ, ಬಿಸಿ ಬಿಸಿ ಊಟ ತಿಂಡಿ ಅವ್ರಿಗೆ ಕೊಟ್ಟರೆ ಅವರು ಆರೋಗ್ಯಕ್ಕೆ ಚೆನ್ನಾಗಿರ್ತಾರೆ. ಅದರಿಂದನೇ ಆ ಥರ ಆಗ್ತಾರೆ ಅವರು. ಅವ್ರ ಮಗು ಥರ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅವರು ಒಂದು ಇದಕ್ಕೆ ಬರ್ತಾರೆ,
ಒಂದು ಹಂತಕ್ಕೆ ಬರ್ತಾರೆ ಅವರು. ನಿಮಗೆ ಅವ್ರಿಗೆ ಪೇಪರ್ ಓದೋಕೆ ಹೇಳ್ಬೇಕು, ವ್ಯಾಯಾಮ ಮಾಡೋಕೆ ಹೇಳ್ಬೇಕು, ವಾಕ್ ಮಾಡಿ ಅಂತ ಹೇಳ್ಬೇಕು ನಾವು. ಆ ಥರ ಎಲ್ಲ ಹೇಳಿದ್ರೆ ಅವರು ಸ್ವಲ್ಪ ಆರೋಗ್ಯವಾಗಿ ಚೆನ್ನಾಗಿರ್ತಾರೆ. ನಮಗೂ ಖುಷಿ ಆಯ್ತು. ಮನೇಲಿ ಮಿಷಿನ್ ಇಟ್ಕೊಂಡಿರ್ತಾರೆ, ಅದು ಒಳ್ಳೇದೋ ಕೆಟ್ಟದೋ ಅನ್ನೋದು ಮಾತ್ರ ಗೊತ್ತಿಲ್ಲ ನಮಗೆ. ಈ ಶುಗರು ಜಾಸ್ತಿ ಯಾರಿಗಿರುತ್ತೆ, ಬೆಡ್ಡಿಂದ ಯಾರು ಇಳಿಯೋಕ್ಕಾಗಲ್ಲ ಅಂಥವ್ರು ಮಾತ್ರ ತಂದಿಕ್ಕೋಬೇಕು. ಹೊರಗಡೆ ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳೋ ಅಂಥವ್ರು ಮಾತ್ರ ತಂದಿಕ್ಕೋಬೇಡಿ. ಆ ಥರ ಹೇಳಿದ್ರು ನಮಗೆ ಆನಂದ್ ಡಾಕ್ಟ್ರು. ತುಂಬ ಇಷ್ಟ ಆಯಿತು. ಮನೇಲಿ ಮಿಷಿನ್ ಐತೆ ಅಂದ್ಬಿಟ್ಟು BP ಶುಗರು ಯಾವಾಗ ಮತ್ತೆ ಚೆಕ್ ಮಾಡ್ಕೊಳ್ಳೋದು, ಹಾಸ್ಪಿಟ್ಲಲ್ಲೂ ಹೋಗಿ ಚೆಕ್ ಮಾಡಿಸೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದು ಮಾಡೋದ್ರಿಂದ ತಪ್ಪಾಗುತ್ತೆ. ನಾರ್ಮಲ್ ಇತ್ತು ಅಂದ್ಬಿಟ್ಟು ಸ್ಪೀಡ್ ತಿಂತೀರಾ, ಅದು ಮತ್ತೆ ಶುಗರ್ ಜಾಸ್ತಿ ಆಗುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಎಷ್ಟು ಕಂಟ್ರೋಲ್ ಆಗಿರ್ತೀರಾ ಅಷ್ಟು ನಿಮಗೆ ಒಳ್ಳೆಯದು ಅಂತ ತಿಳಿಸ್ಕೊಟ್ರು. ಯಾರಿಗೆ ಅವಶ್ಯಕತೆ ಜಾಸ್ತಿ ಇರುತ್ತೆ ಅವ್ರು ಮಾತ್ರ ಇಟ್ಕೋಬೇಕು, ಬಾಕಿಯವರೆಲ್ಲ ಇಟ್ಕೊಳಕ್ಕೆ ಹೋಗಬೇಡಿ. ಶುಗರು 250 ಮೇಲೆ ಏರಿದ್ರೆ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೇಕು. ಅದು ನೀವು ಮನೇಲಿ ಚೆಕ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಡಾಕ್ಟರು. ಅವರೇ ಹೆಂಗೆ ಕಾಪಾಡ್ಕೋಬೇಕು ಅಂದರೆ, ಬೆಳಗ್ಗೆ ಎದ್ದು ಬೇಗ ವಾಕ್ ಮಾಡಿ 8:15ಗೆಲ್ಲ ತಿಂಡಿ ಮಾಡಿ ಟಾಬ್ಲೆಟ್ ತೊಗೊಂಡು ವಾಕ್ ಮಾಡಬೇಕು, TV ನೋಡಬೇಕು, ಟೆನ್ಷನ್ ತೊಗೊಳಕ್ಕೆ ಹೋಗಬಾರ್ದು, ಟೈಮಿಗೆ ಮಾತ್ರೆ ತೊಗೋಬೇಕು. ಆ ಥರ ತಿಳಿಸ್ಕೊಟ್ರು. ಮೆಂಟಲಿ ಆ್ಯಕ್ಟಿವ್ ಆಗಿರಬೇಕು. 11 ಗಂಟೆ ಆದಮೇಲೆ ಯಾರೂ ತಿಂಡಿ ತಿನ್ನಕ್ಕೆ ಹೋಗಬಾರ್ದು. ತಿಂದರೆ ಅದು ಜೀರ್ಣ ಆಗಲ್ಲ, ಮತ್ತು ಅದರಿಂದ ನಾನಾ ಕಾಯಿಲೆ ಬರುತ್ತೆ. ನ್ಯೂಟ್ರಿಷನ್ ಎಲ್ಲ ಕಮ್ಮಿ ಆಗುತ್ತೆ, ಮಜಲ್ಸ್ ಬೆಳ್ಕೊಳ್ಳುತ್ತೆ, ಮಲಬದ್ಧತೆ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲ ಇರೋದ್ರಿಂದ 8 ಗಂಟೆ ಕರೆಕ್ಟಾಗಿ ನಾಷ್ಟ ಮಾಡಿ 8:15ಗೆಲ್ಲ ಟಾಬ್ಲೆಟ್ ತೊಗೊಳ್ಳಿ. ಸ್ವಲ್ಪ ವಾಕ್ ಮಾಡಿ, ತಿಂದ್ಬಿಟ್ಟು ಹಂಗೆ ಮನ್ಕೊಳಕ್ಕೆ ಹೋಗಬೇಡಿ. ಅದರಿಂದ ಎದೆಯಲ್ಲಿ ಎಲ್ಲ ನಿಂತ್ಕೊಳ್ಳೋದು ಆ ಥರ ಪ್ರಾಬ್ಲಮ್ ಆಗುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, BP ಶುಗರ್ ಎಲ್ಲ ಏರುಪೇರಾಗುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿ ನೋಡ್ಕೊತೀರ ಅದು ನಿಮಗೆ ಒಳ್ಳೆಯದು ಅಂತ ಡಾಕ್ಟ್ರು ಆನಂದ್ ಸರ್ ತಿಳಿಸ್ಕೊಟ್ರು. ಈಗ ಚಿಕ್ಕ ಪುಟ್ಟ ಜ್ವರ ಬಂದಾಗ ಮನೇಲೇ ಹುಷಾರು ಮಾಡ್ಕೊಳ್ಳೋದು, ಮನೇಲೇ ಟಾಬ್ಲೆಟ್ ತರಿಸ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತೀರಾ. ಅದು 41 ಡಿಗ್ರಿಯಿಂದ ಒಳಗಡೆ ಇದ್ದರೆ ಮಾತ್ರ ಆ ಥರ ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳಿ. 40ದಿಂದ ಮೇಲಿದ್ದರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ. ಸುಮ್ಮನೆ ನಿಮ್ಮ ಕೈಲೇ ನೀವೇ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. 1ರಿಂದ ಮೇಲಿದ್ದರೆ ಜ್ವರ ಮನೇಲಿ ಏನೇ ಮಾಡಿದ್ರು ನಮಗೆ ಅದು ಹುಷಾರಾಗಲ್ಲ. ಆ ಡಾಕ್ಟ್ರ್ ಹತ್ರ ಹೋಗಲೇಬೇಕು. ಅಲ್ಲಿ ಹೋದ್ರೇ ನಮ್ಮ ಕೈಲೇ ಹುಷಾರಾಗೋದು. ಮನೆ ಮದ್ದು ಒಳ್ಳೆಯದು, ಆದ್ರೂ ಜಾಸ್ತಿ ಮನೆ ಮದ್ದು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಡಾಕ್ಟ್ರ್ ಹತ್ರ ಹೋಗಿ ಸ್ವಲ್ಪ ತೋರಿಸ್ಕೊಳ್ಳಿ, ಆರೋಗ್ಯವಾಗಿರ್ತೀರ ಅಂತ ತಿಳಿಸ್ಕೊಟ್ರು ಆನಂದಿದ್ದು ಡಾಕ್ಟ್ರ್. ತಿಂತಾರೆ ಮನಗ್ತಾರೆ ಮನೇಲಿ, ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗ್ಬೋದಾ ಇಲ್ವಾ ಅಂತ ತಿಳಿಸ್ಕೊಟ್ರು ಡಾಕ್ಟರ್. ಅದು ತಪ್ಪು. ವ್ಯಾಯಾಮ ಮಾಡಬೇಕು, ವಾಕ್ ಮಾಡಬೇಕು. ಆ ಥರ ಮಾಡೋದ್ರಿಂದ ಜೀರ್ಣ ಆಗುತ್ತೆ. ಆವಾಗ ಸ್ವಲ್ಪ ಆರೋಗ್ಯಗಾದರೂ ಇರ್ತೀರ. ನೀವು ತಿನ್ಬಿಟ್ಟು ಮನ್ಕೊಂಡ್ರೆ ಅದು ಇನ್ನೂ ಜಾಸ್ತಿ ವೆಯ್ಟ್ ಎಲ್ಲ ಜಾಸ್ತಿ ಆಗುತ್ತೆ, ಅದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಶುಗರು BP ಎಲ್ಲ ಜಾಸ್ತಿ ಆಗುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ತಾಳಾಗುತ್ತೆ. ಒಳ್ಳೆ ವಾತಾವರಣದಲ್ಲಿ ಗಾಳಿಲಿ ಒಡ್ಡಾಡಬೇಕು ನೀವು. ಆ ಥರ ಓಡಾಡೋದ್ರಿಂದ ನಿಮಗೂ ಸ್ವಲ್ಪ ಆರೋಗ್ಯ ಚೆನ್ನಾಗಿರುತ್ತೆ. ಯೂರಿನ್ ಇನ್ಫೆಕ್ಷನ್ನು ಯಾವ್ದ್ರಿಂದ ಆಗುತ್ತೆ ಅಂದರೆ, ನೀವು ನೀರು ಕಡಿಮೆ ಕುಡಿಯೋದ್ರಿಂದ ಆ ಥರ ಆಗುತ್ತೆ. ನೀರು ಜಾಸ್ತಿ ಕುಡಿದ್ರೆ ನಿಮ್ಗೆ ಆ ಥರ ಆಗಲ್ಲ. ಇದೇ ಥರ ಆಗ್ತಾಯಿತ್ತು. ಆವಾಗ ಡಾಕ್ಟ್ರ್ ಹತ್ರ ಹೋಗಿದ್ದಕ್ಕೆ ಅವರು ನೀರು ತುಂಬ ಕುಡಿದ್ರೇ ಈ ಥರ ಆಗಲ್ಲ ಅಂತ ಹೇಳಿದ್ರು. ಅದರಿಂದ ಈಗ ನಮ್ಮ ಅವ್ವ ಚೆನ್ನಾಗಿ ನೀರು ಕುಡಿಯೋದ್ರಿಂದ ಅವ್ರಿಗೆ ಈ ಥರ ಆಗ್ತಾಯಿಲ್ಲ ಇವಾಗ. ಈ ಪ್ರೋಗ್ರಾಮಲ್ಲಿ ಆನಂದ್ ಸರ್ ಹೇಳಿದಾಗ ನಮಗೆ ಗೊತ್ತಾಯಿತು. ಅವ್ರು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಟ್ಯಾಂಕ್ಸ್. ನೀರು ಜಾಸ್ತಿ ಕುಡಿತೀವಿ, ಆ ಥರ ಆಗಬಾರ್ದು ಅಂತ, ಇನ್ಫೆಕ್ಷನ್ ಆಗಬಾರ್ದು ಅಂತ ನಾವು ನೀರು ಜಾಸ್ತಿ ಕುಡಿತೀವಿ. ನೀವು ಅದೇ ಥರ ಕುಡೀರಿ, ಕಾಯಿಲೆ ತಂದ್ಕೊಳಕ್ಕೆ ಹೋಗಿ. 20 ವರ್ಷದವರು ಏನಕ್ಕೆ ಚೆನ್ನಾಗಿ ಓಡಾಡಲ್ಲ ಅಂತಂದರೆ, ಅವ್ರಿಗೆ ಓಡಾಡ್ದಂತೆ ಮನೇಲಿ ಇರೋದ್ರಿಂದ ಆ ಥರ ಆಗುತ್ತೆ. ಮಂಡಿ ನೋವು ಮತ್ತು ಕೀಲು ನೋವು ಎಲ್ಲ ಬರೋದ್ರಿಂದ ಆ ಥರ ಆಗುತ್ತೆ. ಅದಕ್ಕೆ ಜಾಸ್ತಿ ಓಡಾಡಬೇಕು, ವಾಕ್ ಮಾಡಬೇಕು. ಅದರಿಂದ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಒಳ್ಳೆ ಗಾಳಿ ವಾತಾವರಣದಲ್ಲಿ ಓಡಾಡಿ ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಿದ್ರೆ ಯಾವ ಪ್ರಾಬ್ಲಮ್ಮು ಆಗಲ್ಲ. ಕಾಲು ಕೈಯೆಲ್ಲನೂ ಚೆನ್ನಾಗಿ ವಾಕ್ ಮಾಡಿದ್ರೆ, ಕಾಲು ಕೈಯೆಲ್ಲ ಚೆನ್ನಾಗಿ ಓಡಾಡ್ಸಿದ್ರೆ ನಿಮಗೆ ಯಾವ ಪ್ರಾಬ್ಲಮ್ಮು ಬರಲ್ಲ. ಯಾವ ಮಂಡಿ ನೋವು ಬರಲ್ಲ, ಒಂದು ಕೀಲು ನೋವು ಬರಲ್ಲ, ಏನು ಬರಲ್ಲ. ಇವೆಲ್ಲ ಮುಖ್ಯ ಕಾರಣ ಆಗ್ತವೆ ಅಂತ ತಿಳಿಸ್ಕೊಟ್ರು ನಮಗೆ ಡಾಕ್ಟರ್ ಆನಂದ್ ಸರ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನನ್ನ ಹೆಸರು ರೇಣುಕಾ. ಕೇಳುಗರೆ ಕೇಳಿದ್ರಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಾಕಷ್ಟು ಹಿರಿಯರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಈ ಒಂದು ಜೀರಿಯಾಟ್ರಿಕ್ ಕೇರ್ ಬಗ್ಗೆ. ಖಂಡಿತ ಅವ್ರಿಗೆ ಈ ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು. ಏಕೆಂದರೆ ಅವರಲ್ಲೂ ಸಹ ಸಾಕಷ್ಟು ಪ್ರಶ್ನೆಗಳಿದ್ವು. ವಯಸ್ಸಾದ ನಂತರದಲ್ಲಿ ಕಂಡುಬರುವಂತಹ ಕಾಯಿಲೆಗಳೇನು, ಅದಕ್ಕೆ ಯಾವ ರೀತಿ ಒಂದು ಚಿಕಿತ್ಸೆ ಬೇಕಾಗುತ್ತೆ, ಈ ಎಲ್ಲ ವಿಷಯಗಳು ಅವರಲ್ಲೂ ಸಹ ಸಾಕಷ್ಟು ಇತ್ತು. ಹಾಗಾಗಿ ಕಾರ್ಯಕ್ರಮ ಕೇಳಿಸ್ಕೊಂಡು ಸಾಕಷ್ಟು ವಿಷಯನ ತಿಳಿದುಕೊಂಡಿದ್ದಾರೆ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕೆಲವರಿಗೆ ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ID radioactive90.4 MHzCr@gmail.com.
ಹಾಗೆ ಕೇಳುಗರೆ, ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ಐ ರೇಡಿಯೋ ವೆಬ್ಸೈಟ್ಗೆ ಹೋಗಿ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್. ಆಕ್ಟಿವ್. ಆಕ್ಟಿವ್.